ಕೃಷಿ ಸಿರಿಯ ಮುಖ್ಯ ವೇದಿಕೆಯಿಂದ ಮುಖ್ಯ ಅತಿಥಿಯ ನೆಲೆಯಲ್ಲಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ನಿಮ್ಮ ಮುಂದುಗಡೆ ನಿಂತ್ಕೊಂಡಿದ್ದೇನೆ. ಮಿತ್ರರೇ, ಇವತ್ತು ಕೃಷಿ ಒಂದು ಅತ್ಯಂತ ದ್ವಂದ್ವಮಯವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಂದು ನಿಂತಿದೆ. ಬಹುಶಃ 500,000 ರೂಪಾಯಿ ನೋಟು ಯಾವಾಗ ಡಿಮಾನಿಟೈಸೇಷನ್ ಆಗಿ ಏನು ಗೊಂದಲ ಉಂಟಾಗಿದೆಯೋ ಅದಕ್ಕಿಂತ 100 ಪಾಲು ಜಾಸ್ತಿ ಗೊಂದಲ ನಮ್ಮ ಕೃಷಿ ಕ್ಷೇತ್ರದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆಯಿಂದ ಹೇಳ್ತಾರೆ, ಇವತ್ತು ಇಲ್ಲಿಯೇ ಇದೇ ವೇದಿಕೆಯಲ್ಲಿ ಮಾತನಾಡಿದರು, ನಾಡು ನುಡಿ ಸಂಸ್ಕೃತಿಯ ರಕ್ಷಕರು ಕೃಷಿಕರು ಅಂತೇಳಿ ಹೇಳ್ತಾರೆ. ನಮ್ಮ ಇಡೀ ಒಂದು ಜಾನಪದ ಸಂಸ್ಕೃತಿಯ ನಮ್ಮ ಏನು ಸಾಧಾರಣ ಸಾವಿರಾರು ವರ್ಷಗಳ ಐತಿಹ್ಯ ಇರತಕ್ಕಂಥ ನಮ್ಮೆಲ್ಲ ಸಂಸ್ಕೃತಿಗ ರಕ್ಷಣೆ ಮಾಡುವ ಜವಾಬ್ದಾರಿ ಕೃಷಿಕರಿಗೆ. ಆದರೆ ಕೃಷಿಕರ ರಕ್ಷಣೆ ಮಾಡುವವರು ಯಾರು ಸಹ ಇಲ್ಲ. ಅದೇ ರೀತಿಯಲ್ಲಿ ಕೃಷಿಕ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅವನ ಬೆನ್ನೆಲುಬು ಈಗಾಗಲೇ ಮುರಿದು ಹೋಗಿದೆ, ಅವನನ್ನು ರಕ್ಷಣೆ ಮಾಡುವವರು ಸಹಿತ ಯಾರೂ ಇಲ್ಲ. ಈ ಒಂದು ಕಡೆಯಿಂದ ಹೇಳ್ತಾರೆ, ಕೃಷಿಯಲ್ಲಿ ಇವತ್ತು ಮಾತನಾಡುವಾಗ ಹೇಳಿದರು, ನಮ್ಮಲ್ಲಿ ದುಡಿಲಿಕ್ಕೆ ಆಳು ಸಿಗ್ತಾ ಇಲ್ಲ ಅಂಥೇಳಿ. ನೀವು ಎಕಾನಮಿಸ್ಟ್ಗಳನ್ನು ಕೇಳಿದರೆ ಅವರು ಹೇಳ್ತಾರೆ, ಕೃಷಿಯಲ್ಲಿ ಅವಲಂಬಿತವಾಗಿರುವ ರೈತರ ಸಂಖ್ಯೆ ಕೃಷಿ ಕ್ಷೇತ್ರದಲ್ಲಿ ಬಹಳ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ 54% ಜನ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ನಮ್ಮ ದೇಶದ ಒಟ್ಟು ಆದಾಯ 20% ಮಾತ್ರ ಕೃಷಿಯಿಂದ ಬರ್ತಾ ಇದೆ. ಒಂದು ಕಡೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವವರು ಕೃಷಿಕರು ಅಂತಾದರೆ, ಇನ್ನೊಂದು ಕಡೆಯಲ್ಲಿ ಆರ್ಥಿಕಜ್ಞರು ಹೇಳ್ತಾರೆ ಕೃಷಿಗೆ ಇಷ್ಟು ಜನ ಬೇಡ. ಇವತ್ತು ಯಾವುದೇ ಮುಂದುವರೆದ ರಾಷ್ಟ್ರವನ್ನು ತೆಗೆದುಕೊಳ್ಳಿ, ಕೃಷಿಯ ಮೇಲೆ ಅವಲಂಬಿತವಾಗಿರುವ ಜನಸಂಖ್ಯೆ ಕೇವಲ 2 ಮಾತ್ರ. ಆ ದೇಶಗಳ ಕೃಷಿ ಒಟ್ಟು ಉತ್ಪನ್ನ ಆ ದೇಶದ GDPಯಲ್ಲಿ ಕೇವಲ 15 ಮಾತ್ರ. ನಮ್ಮ ದೇಶದ GDPಯಲ್ಲಿ ಕೃಷಿಯ ಪಾತ್ರವೂ ಕೂಡ ಅಷ್ಟೇ 15. ಆದರೆ ಕೃಷಿಯ ಮೇಲೆ ಅವಲಂಬಿತವಾಗಿರುವವರ ಸಂಖ್ಯೆ ಮಾತ್ರ 54. ಅಂದರೆ ಇಷ್ಟು ಜನರು ಇಷ್ಟು ಕಡಿಮೆ ಹಣ ತರುವಂಥ ಒಂದು ಕ್ಷೇತ್ರದ ಮೇಲೆ ಅವಲಂಬಿತ ಆಗಿರೋದರಿಂದ ಇವತ್ತು ಕೃಷಿಕರ ಬದುಕು ಅತ್ಯಂತ ದುರ್ಭರವಾಗಿದೆ. ನಿಜ ಹೇಳಬೇಕಂದ್ರೆ ಇವತ್ತು ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥ ಜನರು ಕೃಷಿ ಕ್ಷೇತ್ರವನ್ನು ಬಿಟ್ಟು ಹೋಗಬೇಕು, ಕೃಷಿಕರ ಸಂಖ್ಯೆ ಮತ್ತೂ ಕಡಿಮೆ ಆಗಬೇಕು, ಮತ್ತು ಅತ್ಯಂತ ಕಡಿಮೆ ಸಂಖ್ಯೆಯ ಕೃಷಿಕರು ಕೃಷಿಯ ಮೇಲೆ ಡಿಪೆಂಡ್ ಆದರೆ ಮಾತ್ರ ಆಗ ಅವರು ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇವತ್ತು ಜಗತ್ತಿನಾದ್ಯಂತ ನಾವು ಕಂಡುಕೊಂಡಂಥ ಸಂಗತಿ. ಆದರೆ ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಕೃಷಿಕರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅಂದರೆ ಭೂಮಿ ಒಡೆದ ಹಾಗೆ, ಭೂಮಿಯಲ್ಲಿ ಪಾಲು ಅಂದರೆ ಕುಟುಂಬಗಳಲ್ಲಿ ಪಾಲು ಜಾಸ್ತಿ ಆಗ್ತಿದ್ದ ಹಾಗೆ ಕೃಷಿ ಒಂದು ಕ್ಷೇತ್ರ ಕ್ಷೀಣಿಸ್ತಾ ಇದೆ. ಅಂದರೆ 50 ಎಕರೆ ಇದ್ದವರಿಗೆ 25 ಎಕರೆ, ಆಮೇಲೆ 10 ಎಕರೆ, ಆಮೇಲೆ 5 ಎಕರೆ, ಆಮೇಲೆ 2 ಎಕರೆ, ಆಮೇಲೆ 50 ಸೆಂಟ್ಸ್ ಇಟ್ಕೊಂಡವನು ಕೂಡ ಕೃಷಿಕನಾಗಿದ್ದಾನೆ. ಹೀಗಾಗಿರುವ ಕಾರಣದಿಂದಾಗಿ ಕೃಷಿ ಕ್ಷೇತ್ರದಲ್ಲಿ ಕೃಷಿಕರ ಅವಲಂಬನೆ, ಕೃಷಿಕರ ಬದುಕುವಂಥದ್ದು ಭಾಳ ಕಷ್ಟ ಆಗಿದೆ. ಆದುದರಿಂದ ಇವತ್ತೇನು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಉದ್ದಿಮೆಶೀಲರು ಏನಿದ್ದಾರೆ, ಅಥವಾ ಸರ್ಕಾರದ ಉದ್ದಿಮೆ ಕಾನೂನುಗಳೇನಿವೆ, ಈ ಕೃಷಿ ಕ್ಷೇತ್ರದ ಭೂಮಿಯನ್ನು ಆಕ್ರಮಿಸ್ತಾ ಹೋಗ್ತಾ ಇದೆ. ಇದೊಂದು ರೀತಿಯ ಲ್ಯಾಂಡ್ ಮಾಫಿಯಾಗೆ ಕೂಡ ಬಹಳ ದೊಡ್ಡ ಒಂದು ಬೆಂಬಲವನ್ನು ಕೊಡುವಂತಾಗಿದೆ. ಯಾಕೆಂದರೆ ಇವತ್ತು 500 ಎಕರೆ ಒಂದು ಉದ್ದಿಮೆಗೆ ಬೇಕು ಅಂತಂದರೆ ಅವರು 5,000 ಎಕರೆಯನ್ನು ಆಕ್ರಮಣ ಮಾಡಿಕೊಳ್ತಾರೆ. ಕೃಷಿಕರು ಕೂಡ ಆ ಭೂಮಿಯನ್ನು ಭಾಳ, ಏಕೆಂದರೆ ನಾವು ನಿರೀಕ್ಷಿಸೋದಕ್ಕಿಂತ 5 ಪಟ್ಟು 10 ಪಟ್ಟು ಜಾಸ್ತಿ ನನಗೆ ಬೆಲೆ ಸಿಗ್ತಾ ಇದೆ ಅಂತನ್ನುವಾಗ ಆ ಕೃಷಿಕ ಅದನ್ನು ಮಾರಿ ಹೋಗ್ತಾನೆ. ಆ 5,000 ಎಕರೆಯನ್ನು ಈ ಉದ್ದಿಮೆದಾರರು ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡ ನಂತರ ಒಂದು 5 ವರ್ಷ ತಮ್ಮ ಉದ್ದಿಮೆಯನ್ನು ಅಭಿವೃದ್ಧಿ ಮಾಡಿದ ನಂತರ ಆ ಜಾಗದ ಬೆಲೆ ಜಾಸ್ತಿ ಆಗ್ತದೆ. ಅದನ್ನು 10, 20, 50 ಪಟ್ಟಿನ ಜಾಸ್ತಿಗೆ ಬೆಲೆಗೆ ಅವರು ಮಾರಿಕೊಳ್ತಾರೆ. ಹಾಗಾಗಿ ಒಮ್ಮೆ ಸಂಪೂರ್ಣವಾಗಿ ಕೃಷಿ ನಾಶ ಆಗ್ತದೆ, ಉದ್ದಿಮೆ ಅಲ್ಲಿ ಬರ್ತದೆ. ಆದರೆ ಯಾರು ಆ ಭೂಮಿಯನ್ನು ಮಾರಿದ್ದಾನ ಕೃಷಿಕ, ಅವನು ಮಾತ್ರ ಕೆಲವು ವರ್ಷದಲ್ಲಿ ಬಡವನಾಗಿ ಉಳಿತಾನೆ. ಇವತ್ತು ಉತ್ತರ ಭಾರತದ ಎಷ್ಟೊಂದು ಲಕ್ಷಾಂತರ ರೈತರ ದುಃಖದ ಕಥೆ ಇದೇ ಆಗಿದೆ. ನೀವು ಗುರ್ಗಾವಿಗೆ ಹೋಗಿ, ಗಾಜಿಯಾಬಾದಿಗೆ ಹೋಗಿ, ನೀವು ಉತ್ತರ ಭಾರತದ ಯಾವುದೇ ದೊಡ್ಡ ನಗರಕ್ಕೆ ಹೋಗಿ, ಅಲ್ಲಿ ಕೃಷಿಕರು ಭೂಮಿಯನ್ನು 1000 ಎಕರೆಯಲ್ಲಿ ಕಳೆದುಕೊಂಡು ಇವತ್ತು ತಾಬಿಗೆ ಕೊಟ್ಟಂಥ ಹಣದಿಂದ ಏನೋ ಕಾರೋ ಮನೆಯನ್ನು ಕಟ್ಟಿಕೊಂಡು ಇವತ್ತು ಏನೋ ಗತಿಯಿಲ್ಲದೆ ಒದ್ದಾಡುವಂಥವರೇ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು ಇಂಥ ಒಂದು ಪರಿಸ್ಥಿತಿಯಲ್ಲಿ? ಕೃಷಿಕ ಯಾವ ರೀತಿಯಲ್ಲಿ ಬದುಕಬೇಕು ಮತ್ತು ಕೃಷಿಯನ್ನು ಯಾವ ರೀತಿಯನ್ನು ಉಳಿಸಬೇಕು ಮತ್ತು ಏನು ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳ್ತಾರೆ, ಈ ಸಂಸ್ಕೃತಿಯನ್ನು ಉಳಿಸೋದು ಹೇಗೆ? ಈ ನಿಟ್ಟಿನಲ್ಲಿ ಇವತ್ತು ನನ್ನೆಲ್ಲ ಕೃಷಿಕ ಸಹೋದರ ಸಹೋದರಿಯರು ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಇವರು ನಿಜವಾಗಿ ಸಂಸ್ಕೃತಿಯ ರಕ್ಷಕರು, ಮತ್ತು ಇವರಿಗೆ ನಮ್ಮ ದೇಶದಲ್ಲಿ ಭವಿಷ್ಯ ಇರುವಂಥದ್ದು ಕೂಡ ಕೃಷಿ ಭೂಮಿಯಲ್ಲಿಯೇ. ಅವರಿಗೆ ಸಡನ್ನಾಗಿ ಬೇರೆ ಯಾವುದೇ ಸ್ಕಿಲ್ಲು ಸಿಕ್ಕೋದಿಲ್ಲ. ಆದ್ದರಿಂದ ಅವರು ಇದನ್ನು ಉಳಿಸ್ಕೊಳ್ಬೇಕು ಅಂದರೆ ಈ ಭೂಮಿಯಲ್ಲಿ ಉಳಿಬೇಕು, ಈ ಕೃಷಿಯಲ್ಲಿ ಉಳಿಬೇಕು ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಇದನ್ನು ಹೇಳುವಾಗ ನನಗೆ ಜರ್ಮನಿಯನ್ನು ನೆನಪು ಬರ್ತದೆ. ಜರ್ಮನಿಯಲ್ಲಿ 75% ಭೂಮಿ ಸಣ್ಣ ರೈತರಿಂದಲೇ ಇರ್ತಕ್ಕಂಥದ್ದು. ಅಲ್ಲಿ ಸಣ್ಣ ರೈತರೇ ಬಹಳಷ್ಟು, ಅಂದರೆ ಅಮೆರಿಕದಲ್ಲಿರುವ ಹಾಗೆ 1000 ಎಕರೆ ಭೂಮಿ ಅಲ್ಲ, 2 ಎಕರೆ 3 ಎಕರೆ ಭೂಮಿಯಲ್ಲಿರುವವರೇ ಜರ್ಮನಿಯಲ್ಲಿದ್ದಾರೆ. ಅವರು ಬಹಳ ಯಶಸ್ವಿಯಾಗಿ ಸಣ್ಣ ಭೂಮಿಯಲ್ಲಿ ಅತ್ಯುತ್ತಮ ಕೃಷಿಯನ್ನು ಮಾಡಿದ್ದಾರೆ.
ನೆದರ್ಲ್ಯಾಂಡ್ಸ್ ತೆಗೆದುಕೊಳ್ಳಿ, ಸಣ್ಣ ಭೂಮಿಯಲ್ಲಿ ಅತ್ಯುತ್ತಮ ಕೃಷಿಯನ್ನು ಮಾಡಿದಂಥ ಹೇರಳವಾದಂಥ ರೈತರು ನಮಗೆ ಸಿಗ್ತಾರೆ. ಅವರು ಯಾಕೆ ಸಕ್ಸಸ್ ಆದರು, ನಮ್ಮ ರೈತರು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅನ್ನತಕ್ಕಂಥ ನಾವು ಸ್ವಲ್ಪ ಯೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ. ನಾವು ಇವತ್ತಿನ ಬೇಡಿಕೆಗಳಿಗೆ ಇನ್ನೂ ಕೂಡ ಒಗ್ಗಿಕೊಳ್ಳಿಲ್ಲ. ನಮ್ಮ ರೈತರು ಇವತ್ತೇನು ಅಗತ್ಯ ಇದೆ ಅಂದರೆ, ನಿಮಗೆ ಹಣ ಬೇಕು ಅಂತಾದರೆ, ಇವತ್ತು ಈ ಪ್ರಪಂಚದಲ್ಲಿ ನಾವು ಸಮಾನರಾಗಿ ಬದುಕಬೇಕು ಅಂತಾದರೆ, ನಾವು ಹಣ ಗಳಿಸಬೇಕು ಅಂತಂದರೆ, ಇವತ್ತಿನ ಬೇಡಿಕೆಗಳೇನಿದೆ ಅದಕ್ಕೆ ಸ್ಪಂದಿಸುವಂಥದ್ದನ್ನು ನಮ್ಮ ರೈತರು ಕಲ್ತ್ಕೊಳ್ಬೇಕಾಗಿದೆ. ಇವತ್ತಿನ ಬೇಡಿಕೆಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ. ಇವತ್ತು ನಮ್ಮನ್ನು ದಾರಿ ತಪ್ಪಿಸುವವರು ಅಂತ ಹೇಳಿದರೆ ತಪ್ಪಾಗಬಹುದು. ಇವತ್ತು ಕೂಡ ನಮ್ಮನ್ನು ಇನ್ನೂ ಹಿಂದಕ್ಕೆ ಕರ್ಕೊಂಡು ಹೋಗುವಂಥವ್ರು ತುಂಬ ಜನ ಇದ್ದಾರೆ. ಸಾವಯವ ಕೃಷಿ ಮಾಡೋಣ, ಆಮೇಲೆ ಬರೇ ನೀರು ಹಾಕಿದರೆ ಸಾಕು, ಬೇಕಾದಷ್ಟು ಭೂಮಿ ಬೆಳೆಸ್ಬೋದು, ಈ ರೀತಿಯಲ್ಲಿ ನಮ್ಮ ಕೃಷಿಕರನ್ನು ನಾವು ಇನ್ನೂ ಹಿಂದಕ್ಕೆ ಹೋಗಿ ಅಂತ ಹೇಳುವಂಥವ್ರು ತುಂಬ ಜನರಿದ್ದಾರೆ. ಆದರೆ ಒಂದು ವರ್ಗ ಇದೆ ನಿಜವಾಗಿ ಮುಂದಕ್ಕೆ ಬನ್ನಿ ಅಂತ ಹೇಳೋದು, ಅದೇ ವಿಜ್ಞಾನಿಗಳ ವರ್ಗ. ಆ ವಿಜ್ಞಾನಿಗಳ ಮೇಲೆ ಇವತ್ತು ಭಾಳಷ್ಟು ಆರೋಪಗಳನ್ನು ಮಾಡಿ ವಿಜ್ಞಾನಿಗಳನ್ನು ಮೂಲೆ ಗುಂಪು ಮಾಡುವಂಥ ಒಂದು ದೊಡ್ಡ ಪ್ರಕ್ರಿಯೆ ಇವತ್ತು ನಡೆದಿದೆ. ವಿಜ್ಞಾನಿಗಳು ಮಾಡಿರ್ತಕ್ಕಂಥದ್ದು ಯಾವತ್ತೂ ಅದನ್ನು ನಿಜವಾಗಿ ಇವತ್ತು ನಾವು ಏನು ಬೇಕಾದ್ರೂ ಪ್ರಶ್ನಿಸ್ಬೋದು. ಆದರೆ ಕೃಷಿ ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಸಂಶೋಧನೆಗಳೇನಿವೆ ಖಂಡಿತವಾಗಿ ನಮ್ಮ ರಾಷ್ಟ್ರ ಅಲ್ಲ, ಇವತ್ತು ಇಡೀ ಜಗತ್ತಿನಲ್ಲಿ ಕೃಷಿಕರನ್ನ ಮುಂದಕ್ಕೆ ಅಂದರೆ ಏನು IT ಸೆಕ್ಟರ್ ಇರ್ಬೋದು, ಬೇರೆ ಯಾವುದೇ ಸೆಕ್ಟರ್ ಇರ್ಬೋದು, ಅದು ಲೆವೆಲ್ಲಿಗೆ ನಿಲ್ಲಿಸುವಂಥ ಒಂದು ಕೆಲಸವನ್ನು ಕೃಷಿ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ರೈತರು ಕೃಷಿ ವಿಜ್ಞಾನಿಗಳು ಮಾಡಿರ್ತಕ್ಕಂಥದ್ದನ್ನು ನೈಜವಾಗಿ ಅನುಷ್ಠಾನ ಮಾಡದೆ ಎಲ್ಲಿಯೋ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು, ಒಂದು ಅತ್ಯುತ್ತಮ ಉದಾಹರಣೆ ಕೊಡಬೇಕಂದ್ರೆ ರಾಸಾಯನಿಕ ಗೊಬ್ಬರಗಳ ದುರ್ಬಳಕೆ. ನಮ್ಮ ಯಾವುದೇ ICRನ ಯಾವುದೇ ಪುಸ್ತಕವನ್ನು ನೋಡಿ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನಲ್ಲಿ ನೀವು ನೋಡಿ, ಯಾವತ್ತೂ ಕೂಡ ರಾಸಾಯನಿಕ ಗೊಬ್ಬರವನ್ನು ಹಾಕಿ ನೀವು ಭತ್ತ ಬೆಳೀರಿ ಅಂತ ಯಾರೂ ಹೇಳಲಿಲ್ಲ. ಅವ್ರು ಹೇಳಿದ್ದಾರೆ, ಇಷ್ಟು ರಾಸಾಯನಿಕ ಗೊಬ್ಬರ ಬೆಳೆಸೋದಾದರೆ ಇಷ್ಟು ಸಾವಯವವನ್ನು ಬಳಸಬೇಕು, ಇಷ್ಟು ಹಡ್ಡಿ ಗೊಬ್ಬರವನ್ನು ಬಳಸಬೇಕು, ಇಷ್ಟು ಸೊಪ್ಪಿನ ಗೊಬ್ಬರವನ್ನು ಬಳಸಬೇಕು, ಆಗ ನಿನ್ನ ರಾಸಾಯನಿಕ ಗೊಬ್ಬರಕ್ಕೆ ಬೆಲೆ ಇದೆ ಅಂಥೇಳಿ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನ ನೀವು ತೆಗೆದು ಓದಿದರೆ ಗೊತ್ತಾಗ್ತದೆ. ಕನ್ನಡದಲ್ಲಿ ಕೂಡ ಇದೆ, ಎಲ್ಲ ಭಾಷೆಯಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ. ಆದರೆ ನಮ್ಮ ರೈತರು ಲಾಭ ಸಿಗ್ತದೆ ಎನ್ನುವ ಒಂದೇ ಕಾರಣಕ್ಕಾಗಿ ಆ ಭೂಮಿಗೆ ಹಾಕಬೇಕಾದಂಥ ಬೇರೆ ಸಾವಯವಗಳನ್ನು ಮರೆತು ರಾಸಾಯನಿಕಗಳನ್ನೇ ಹಾಕಿ ಅಯ್ಯೋ ನನಗೆ ನಷ್ಟ ಆಯಿತು. ಇವತ್ತು ಇರಿಗೇಷನ್ ಆಗ್ತದೆ ಅಂದರೆ, ಒಂದು ಕಡೆ ನಾವು ಡ್ಯಾಮ್ ಕಟ್ಟಿಯೋ ಮತ್ತೊಂದು ನಮ್ಮ ನೀರಾವರಿ ಪ್ರಾಜೆಕ್ಟನ್ನು ಮಾಡ್ತೇವೆ. ನಮ್ಮ ನೀರಾವರಿ ಪ್ರಾಜೆಕ್ಟನ್ನು ಮಾಡುವಾಗ ಏನು ಹೇಳ್ತಾರೆ ಅನ್ನೋದಕ್ಕನ್ನು ಯಾರೂ ಅರ್ಥ ಮಾಡಿಕೊಳ್ಳೋದು. ನೀವು ಯಾವುದೇ ನೀರಾವರಿ ಏರಿಯಾಕ್ಕೆ ಹೋಗಿ, ಅಲ್ಲಿ ಅಡಿಕೆ ಬೆಳೆಸಿದ್ದಾರೆ, ಅಲ್ಲಿ ಭತ್ತ ಬೆಳೆಸಿದ್ದಾರೆ, ಯಾರು ನೀರಾವರಿ ಪ್ರದೇಶದಲ್ಲಿ ಇಂಥದ್ದೇ ನಿರ್ದಿಷ್ಟವಾದ ಬೆಳೆಯನ್ನು ಬೆಳೆಸಬೇಕು ಅಂಥೇಳಿ ಸರ್ಕಾರ ಆದೇಶ ಕೊಟ್ಟಿದೆ. ಯಾರು ಅದನ್ನು ಕೇರ್ ಮಾಡ್ತಾರೆ? ಅಡಿಕೆ ಬೆಳೆಸಿದ್ರೆ ಲಾಭ ಅಂತ ಹೇಳಿದರು, ಅಡಿಕೆ ಬೆಳೆಸ್ತಾ ಹೋದರು. ಅದಕ್ಕೆ ಎಷ್ಟು ನೀರು ಬೇಕು? ಅಡಿಕೆಗೆ ಬೇಕಾಗುವ ನೀರು ಭತ್ತಕ್ಕೆ ಬೇಕಾಗುವ ನೀರಿಗಿಂತ ಎಷ್ಟೋ ಅಧಿಕ ಇದೆ. ಆದರೆ ನಮಗೆ ಒಂದೇ ಒಂದು ಡ್ಯಾಮ್ ಸಿಕ್ತು, ಅಲ್ಲಿಂದ ನೀರು ಬಂತು ಅಂದ ತಕ್ಷಣ ರೈತ ಬೆಳೆಸಬೇಕಾದ ಬೆಳೆಯನ್ನು ಬಿಟ್ಟು ಅಲ್ಲಿ ಅಡಿಕೆ ಬೆಳೆಸಿದ, ಅತಿ ಹೆಚ್ಚು ನೀರು ಬೆಳ್ತಕ್ಕಂಥ ಬೆಳೆಯನ್ನು ಬೆಳೆಸಿದ. ಹಾಗಾಗಿ ಹಿಂಟರ್ಲ್ಯಾಂಡಿಗೆ ಅಂದರೆ ದೂರದ ಜಾಗಗಳಿಗೆ ನೀರು ಹೋಗದೇ ಇರುವಂಥ ಪರಿಸ್ಥಿತಿಯನ್ನು ರೈತನೇ ನಿರ್ಮಾಣ ಮಾಡಿಕೊಂಡ. ಅದರ ಬದಲಿಗೆ ಈ ರೀತಿಯ ಶಾರ್ಟ್ಕಟ್ಗಳನ್ನು ರೈತರು ಮಾಡದೆ ಸ್ವಲ್ಪ ಲಾಂಗ್ ಅಂದರೆ ಸ್ವಲ್ಪ ಚಿಂತನಾಶೀಲರಾಗಿ, ಸ್ವಲ್ಪ ಅಧ್ಯಯನಶೀಲರಾಗಿದ್ದುಕೊಂಡು ಕೃಷಿಯನ್ನು ನಿಜವಾಗಿ ಏನು ವೈಜ್ಞಾನಿಕವಾಗಿ ಇರ್ತಕ್ಕಂಥ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಕೃಷಿಯನ್ನು ಮಾಡಿಕೊಂಡು ಹೋದರೆ ಖಂಡಿತವಾಗಿ ಕೃಷಿ ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಒಂದು ಹೇಳಬೇಕಂದ್ರೆ, ಇವತ್ತು ಕಳೆದ 5 ವರ್ಷಗಳಿಂದ ನಮ್ಮ ಸರ್ಕಾರ ಒಂದು ಬಹಳ ದೊಡ್ಡ ಕೂಗನ್ನು ಕೂಗ್ತಾ ಇದೆ, ಯಾಂತ್ರೀಕರಣವನ್ನು ಹೆಚ್ಚಿಸಿ ಅಂಥೇಳಿ. ಯಾಂತ್ರೀಕರಣವನ್ನು ಹೆಚ್ಚಿಸಲಿಕ್ಕೋಸ್ಕರ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೊಡನೆ ಒಪ್ಪಂದ ಮಾಡಿಕೊಂಡು 165 ಸೆಂಟರ್ಗಳಲ್ಲಿ ಯಾಂತ್ರೀಕರಣವನ್ನು ಮಾಡಬೇಕು ಅಂಥೇಳಿ ಯೋಜನೆಯಿಂದ ಪೂಜ್ಯರು ಕೂಡ ಸುಮಾರು 50 ಕೋಟಿ ರೂಪಾಯಿ ಹಣವನ್ನು ವಿನಿಯೋಗ ಮಾಡಿ, ಸರ್ಕಾರದಿಂದ ಸುಮಾರು 80 ಕೋಟಿ ಹಣವನ್ನು ವಿನಿಯೋಗ ಮಾಡಿ 165 ಸೆಂಟರ್ ಮಾಡಿದ್ದೇವೆ. ಆದರೆ ಎಷ್ಟು ಜನ ರೈತರು ಬಂದು ಇದನ್ನು ಬಳಸ್ಕೊಳ್ತಾ ಇದ್ದಾರೆ, ಎಷ್ಟು ಪ್ರಚಾರ ಮಾಡ್ತಾ ಇದ್ದೇವೆ, ಆದರೂ ಕೂಡ ಯಾಂತ್ರೀಕರಣದ ಬಗ್ಗೆ ರೈತರು ಅತ್ಯಂತ ನಿಕೃಷ್ಟತೆಯಿಂದ ಗಮನಿಸ್ತಾ ಇರೋದ್ರಿಂದ ಇವತ್ತು ಏನಾಗಿದೆ, ಯಾಂತ್ರೀಕರಣ ಬಳಕೆ ಇಲ್ಲ, ಕೂಲಿ ಆಳುಗಳ ಮೇಲೆ ಅತ್ಯಂತ ಹೆಚ್ಚಿನ ಅವಲಂಬನ ಆದ ಕಾರಣದಿಂದ ರೈತರು ಕಷ್ಟವನ್ನು ಅನುಭವಿಸ್ತಾನೆ ಇದ್ದಾರೆ. ಇವತ್ತು ನಿಜ ಹೇಳಬೇಕಂತಂದರೆ ನಮ್ಮ 15% GDPಗೆ ಸಮನಾಗಿ ರೈತರು ಇರಬೇಕಂದ್ರೆ ಕೇವಲ 15% ರೈತರು ಮಾತ್ರ ಕೃಷಿ ಕ್ಷೇತ್ರದಲ್ಲಿ ತೊಡಗಿಕೊಳ್ಬೇಕು, ಅದು ಕೃಷಿ ಆಳುಗಳನ್ನು ಸೇರಿಸಿಕೊಂಡು. ಆದರೆ ಇವತ್ತಾಗಲೇ ನಮ್ಮ ಸನ್ಮಾನ್ಯ ಅಮರನಾಥ್ ಶೆಟ್ಟಿ ಹೇಳಿದರು, ಕೂಲಿಗೆ ಕೆಲಸ ಮಾಡಲಿಕ್ಕೆ ಕೃಷಿ ಮಾಡಲಿಕ್ಕೆ ಜನರೇ ಇಲ್ಲ ಅಂಥೇಳಿ. ಜನರು ಇನ್ನೂ ಕಡಿಮೆ ಆಗಬೇಕು, ಈ ಕ್ಷೇತ್ರದಲ್ಲಿ ಯಂತ್ರಗಳ ಬಳಕೆ ಅತಿ ಹೆಚ್ಚು ಆಗಬೇಕು, ಆಗ ಸಮಸ್ಯೆ ಬರ್ತದೆ. ಸಣ್ಣ ರೈತರಿಗೆ ಯಂತ್ರ ಯಾರು ಕೊಡ್ತಾರೆ? ಟ್ರ್ಯಾಕ್ಟರ್ ಯಾರು ಕೊಡ್ತಾರೆ? ಹಾರ್ವೆಸ್ಟರ್ ಯಾರು ಕೊಡ್ತಾರೆ? ಅದಕ್ಕಾಗಿ ಇವತ್ತು ಸರ್ಕಾರ 788 ಹೋಬಳಿಗಳಲ್ಲಿಯೂ ಕೂಡ ನಾನು ಯಂತ್ರವನ್ನು ಕೊಡ್ತೇನೆ, ನೀವು ಉಪಯೋಗಿಸಿ ಅಂತ ಹೇಳ್ತಾರೆ. ರೈತರು ಮುಂದೆ ಬರೋದಿಲ್ಲ. ಇವತ್ತು ರೈತರು ಏನಾಗಬೇಕಾಗಿದೆ, ನಾವು ಹಳೆಯ ಕಾಲದ, ದಯವಿಟ್ಟು ಯಾರು ತಪ್ಪು ತಿಳಿಬಾರ್ದು, ನಾನು ನೇರವಾದ ಮಾತುಗಳನ್ನು ಹೇಳ್ತೇನೆ. ಇವತ್ತು ಹಳೆಯ ಕಾಲದ ಯೋಚನೆಗಳು ಬಿಟ್ಟು ಇವತ್ತು ನಾನಿಲ್ಲಿ ಬದುಕಬೇಕಾದರೆ ಹೊಸ ರೀತಿಯಲ್ಲಿ ಯಾವ ರೀತಿ ಅಳವಡಿಕೆ ಮಾಡಿಕೊಳ್ಬೇಕು, ಯಂತ್ರಗಳಿರ್ಬೋದು,
ಅಥವಾ ಬೀಜಗಳಿರ್ಬೋದು, ಗೊಬ್ಬರಗಳಿರ್ಬೋದು. ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಇದನ್ನು ಬೇಡ ಬೇಡ ಅಂತೇಳಿ ಗಲಾಟೆ ಮಾಡ್ತಾರೆ. ಇವತ್ತು ಜೆನೆಟಿಕಲಿ ಮಾಡಿಫೈಡ್ ಬೀಜದ ಬಗ್ಗೆ ಭಾಳ ದೊಡ್ಡ ಹೋರಾಟ ಇದೆ. ಇದನ್ನು ರೈತರು ಕೂಡ ಅಪೋಸ್ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳಿಂದ ಇತರ ರಾಷ್ಟ್ರಗಳಲ್ಲಿ ಎಷ್ಟು ಪ್ರಯೋಜನ ಆಗಿದೆ, ನಮ್ಮದೇ ರಾಷ್ಟ್ರದಲ್ಲಿ ಎಷ್ಟು ಜನರು ಇದನ್ನು ಲಾಭ ಮಾಡಿಕೊಂಡಿದ್ದಾರೆ. ಯಾವುದೋ ಒಂದು ವರ್ಷದಲ್ಲಿ ಆದ ನಷ್ಟವನ್ನು ತೆಗೆದುಕೊಂಡು ಜೆನೆಟಿಕಲಿ ಮಾಡಿಫೈಡ್ ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳುವಂಥ ಒಂದು ಬಹಳ ದೊಡ್ಡ ಅಬ್ಬರದ ಗಲಾಟೆಯನ್ನು ನೋಡ್ತೇವೆ. ಇವತ್ತು ಹೇಳ್ತಾ ಇದ್ದಾರೆ ಹಾಲ್ಸ್ಟೈನ್ ಫ್ರೀಜನ್ ಇರಬಾರ್ದು, ಜರ್ಸಿ ದನ ಇರಬಾರ್ದು, ಅದು ದನವೇ ಅಲ್ಲ, ಅದು ಕೊಡುವಂಥ ಹಾಲೇ ಅಲ್ಲ ಅಂತೇಳಿ, ಅದನ್ನು ಕುಡಿದ್ರೆ ಡಯಾಬಿಟಿಸ್ ಬರ್ತದೆ ಅಂತ ಭಾಳ ದೊಡ್ಡ ಪ್ರಚಾರ ನಡೀತಾ ಇದೆ. ಇವತ್ತು ನಮ್ಮ ದೇಶ ಬಿಟ್ಟರೆ ಅತ್ಯಂತ ಎಲ್ಲ ಮುಂದುವರೆದ ರಾಷ್ಟ್ರಗಳಲ್ಲಿ ಇದೇ ದನದ ಹಾಲನ್ನು ಕುಡಿದುಕೊಂಡು ನಮಗಿಂತ ಎತ್ತರವಾಗಿ, ನಮಗಿಂತ ಬೆಳ್ಳಗಾಯಿ, ನಮಗಿಂತ ದಷ್ಟಪುಷ್ಟವಾಗಿ, ನಮಗಿಂತ ಜಾಸ್ತಿ ಒಲಿಂಪಿಕ್ಸ್ನಲ್ಲಿ ಮೆಡಲ್ ಗೆಲ್ತಾರೆ. ಆದರೆ ನಾವು ದನ ಸಾಕಬಾರ್ದು ಅಂತೇಳಿ ನಾವು ಬೊಬ್ಬೆ ಹೊಡೆದು ಗಲಾಟೆ ಮಾಡ್ತೇವೆ. ಈ ರೀತಿಯ ದ್ವಂದ್ವಗಳನ್ನು ನಾವು ನಿಲ್ಲಿಸದೇ ಇದ್ದರೆ ರೈತನಿಗೆ ಎಂದು ಉಳುಗಾಲ ಇದೆ. ರೈತ ಉಳಿಸಬೇಕು, ನಮ್ಮ ಏನು ಸಂಸ್ಕೃತಿಯನ್ನು ಉಳಿಸಬೇಕು ಅಂತಂದರೆ ಅವನಿಗೆ ಲಾಭ ಗಳಿಸುವ ದಾರಿಯನ್ನು ಪ್ರಥಮವಾಗಿ ಹೇಳಿಕೊಡಬೇಕು. ಅಂದರೆ ಮಾತ್ರ ನಮ್ಮ ಕುಟುಂಬ ಸಂಸ್ಕೃತಿ ಉಳಿತದೆ, ನಮ್ಮ ಕೃಷಿ ಉಳಿತದೆ. ಆಗ ಮಾತ್ರ ನಾವು ಕೂಡ ನಮ್ಮ ಸಂಸ್ಕೃತಿ ಇದೇ ಹಳ್ಳಿಯಲ್ಲಿ ಅಂಥೇಳಿ ಹೆಮ್ಮೆ ಪಡ್ಬೋದು. ಇಲ್ಲದಿದ್ದರೆ ಯಾಕೆ ಈ ಸಣ್ಣ ಮಕ್ಕಳು ಇಲ್ಲಿ ಉಳ್ಕೊಳ್ಬೇಕು? ಅವರು ಇಲ್ಲಿ 300 ರೂಪಾಯಿ 400 ರೂಪಾಯಿ ಕೂಡ ನಮಗೆ ಸಿಕ್ಕೋದಿಲ್ಲ. ಇಲ್ಲಿ ಯಾಕೆ ಈ ಹುಡುಗರು ಒದ್ದಾಡಬೇಕು? ಅವರು ಬೆಂಗಳೂರಿಗೆ ಹೋಗ್ತಾರೆ, ಬೊಂಬಾಯಿಗೆ ಹೋಗ್ತಾರೆ. ಅವರು ಇಲ್ಲಿ ಇರಬೇಕು ಅಂತಂದರೆ ಇವತ್ತು ನಮ್ಮ ಹಿರಿಯ ರೈತರು ತಮ್ಮ ಚಿಂತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ವಿ ಶುಡ್ ಅಡಾಪ್ಟ್ ಮಾಡರ್ನ್ ಟೆಕ್ನಿಕ್ಸ್ ಆ್ಯಂಡ್ ಮಾಡರ್ನ್ ಮೆಥಡಾಲಜೀಸ್. ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನಲ್ಲಿ ವಿಶ್ವವಿದ್ಯಾನಿಲಯಗಳು ಏನು ಹೇಳ್ತಾಯಿವೆ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ನಾವು ಬಳಸ್ಕೊಳ್ಬೇಕು. ಮತ್ತು ಮಕ್ಕಳನ್ನು ಸಾಕುವಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆ ಮಾಡಿಕೊಳ್ಬೇಕು. ಇವತ್ತು ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರನ್ನೇ ಕೇಳ್ತೇನೆ, ಎಷ್ಟು ಜನ ನೀವು ನಿಮ್ಮ ಮಕ್ಕಳಿಗೆ ಸಂಬಳ ಕೊಟ್ಟು ನಿಮ್ಮ ಗದ್ದೆಯಲ್ಲಿ ದುಡಿಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ? ನಿಮ್ಮ ಕೂಲಿ ಕಾರ್ಮಿಕರಿಗೆ ನೀವು 600 ರೂಪಾಯಿ ಕೊಡ್ತೀರಿ ದಿನಕ್ಕೆ, ಆದರೆ ನಿಮ್ಮ ಮಗನೇ ದುಡಿದ್ರೆ ಅವನಿಗೊಂದು ಊಟ ಮಾತ್ರ ಕೊಡ್ತೀರಿ. ಮತ್ತೆ ಹೇಳ್ತೀನಿ, ನಿನ್ನ ಮಗ ಅಲ್ವ ಮಾರ್ಯ, ನಿನಗೆ ಯಾತಿಗಿನ ಸಂಬಳ ಕೊಡೋದು, ನಿಂದೇ ಅಲ್ವ ಎಲ್ಲ, ಸುಮ್ಮನೆ ದುಡಿ ಅಂತ ಹೇಳ್ತೀರಿ. ಅವ ಯಾಕೆ ಇಲ್ಲಿರ್ತಾನೆ? ಬೆಂಗಳೂರಿಗೆ ಹೋಗಿ ಪೆಟ್ರೋಲ್ ಬಿಡಲಿಕ್ಕೆ ಹೋಗ್ತಾನೆ ಅವನು. ಅವನಿಗೆ ಸಂಬಳ ಕೊಡಿ ನೀವು. ನಿಮ್ಮ ಮನೆಯ ಮಗನಿಗೆ, ನಿಮ್ಮ ಮನೆಯ ಮಗಳಿಗೆ ನೀವು ಸಂಬಳ ಕೊಡಿ. ಅವಳು ದುಡ್ದಕ್ಕೆ 500 ಅಲ್ಲ 1000 ರೂಪಾಯಿ ಕೊಡಿ. ನೀನು ಇಷ್ಟು ದುಡ್ದಿದ್ಯಲ್ಲ, ನೀನು ತಗೋ, ನಿನಗೆ ಒಳ್ಳೆಯದಾಗ್ತದೆ. ಅವನಿಗೆ 1 ಎಕರೆ ಜಾಗವನ್ನು ಬಿಟ್ಟುಕೊಡಿ, ನೀನು ಇದರೊಳಗೆ ವೈಜ್ಞಾನಿಕವಾಗಿ ಕೆಲಸ ಮಾಡು ಅಂಥೇಳಿ ಅವನಿಗೆ ಅವಕಾಶವನ್ನು ಮಾಡಿಕೊಡಿ. ಆದರೆ ಇವತ್ತು ನೋಡಿ, ನೆರೆದ ತಲೆಗಳು ಏನು ವಿಜ್ಞಾನವನ್ನು ಕಲೀಲಿಕ್ಕೆ ಸಾಧ್ಯ ಇದೆ, ನೆರೆದ ತಲೆಗಳು ಏನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಓನ್ಲಿ ಮೋಹನ್ ಆಳ್ವರಿಗೆ ಮಾತ್ರ ಅದು ಸಾಧ್ಯ, ನಮಗೆ ಅದು ಸಾಧ್ಯ ಇಲ್ಲ. ಆದರೆ ಯುವಕರಲ್ಲಿ ಏನು ಪ್ರಯೋಗ ಮಾಡುವಂಥ ಪ್ರಯೋಗಶೀಲತೆ ಇದೆ, ಅವರಲ್ಲಿ ಅಡ್ವೆಂಚರಿಸಮ್ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಹಿರಿಯರು ಯುವಕರಿಗೆ ಆ ಕೃಷಿ ಭೂಮಿಯನ್ನು ಕೊಟ್ಟು, ನೀನು ಹೋಗಿ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡಿಕೊಂಡು ಬಾ, ಇದನ್ನು ಟ್ರೈ ಮಾಡು, ಒಳ್ಳೆಯದಾಗಲಿ ನಿನಗೆ ಅನ್ನುವಂಥ ಒಂದು ಇದನ್ನು ಕೊಟ್ಟರೆ, ಅವರಿಗೆ ಧೈರ್ಯವನ್ನು ಕೊಟ್ಟರೆ ಖಂಡಿತವಾಗಿ ಯುವಕರು ನಮ್ಮ ಹಳ್ಳಿಯಲ್ಲಿ ಉಳಿತಾರೆ. ಅವನ ಮೋಟರ್ ಸೈಕಲ್ ತೆಗೆದುಕೊಂಡ್ರೆ ನಾವು ಹೊಟ್ಟೆ ಉರ್ಕೊಳ್ತೇವೆ. ಅವನೇನಾದ್ರು ಒಂದು ಒಳ್ಳೆ ಡ್ರೆಸ್ ಹಾಕಿಕೊಂಡ್ರೆ, ಏನು ನಿನ್ನ ಹೀಗೆ ರೈತನ ಮಗ ಹೀಗೆ ಹಾಕ್ಕೊಳ್ತೇವೆ ಅಂತ ನಾವು ಅವನಿಗೆ ಹೇಳಿಸ್ತೇವೆ. ಹೀಗಿರುವಾಗ ಯಾವ ಮಕ್ಕಳು ತಾನೇ ಹಳ್ಳಿಯಲ್ಲಿ ಉಳಿತಾರೆ? ಈ ಒಂದು ಚಿಂತನಾ ಲಹರಿ ನಮ್ಮ ಕೃಷಿಕರದ್ದು ಬದಲಾಗಬೇಕು. ಮತ್ತು ಮಾಡರ್ನೈಸೇಷನ್ನು ಅತ್ಯಂತ ಅನಿವಾರ್ಯ ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಇಲ್ಲದೆ ಹೋದರೆ ನಾವು ಕೇವಲ ಕೆಲವೇ ಸಮಯದಲ್ಲಿ ಈ ಎಲ್ಲ ಭೂಮಿಗಳನ್ನು ದೊಡ್ಡ ದೊಡ್ಡ ಕಂಪನಿಗಳವರಿಗೆ ಮಾರಿ ಅವರು ಕಾರ್ಪೊರೇಟೈಸ್ಡ್ ಕೃಷಿಯನ್ನು ಮಾಡ್ತಾರೆ. ಅವರು ಮಾಡುವಂಥ ಕೃಷಿಯಲ್ಲಿ ನಾವು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೇವೆ. ಇದು ಖಂಡಿತ ಇನ್ನೊಂದು 50 ವರ್ಷದಲ್ಲಿ ಆಗುವಂಥ ಸತ್ಯ. ಇದಕ್ಕೆ ಇವತ್ತು ರೈತರು ಎಚ್ಚೆತ್ತುಕೊಳ್ಬೇಕು. ಬೇರೆ ಯಾವುದೋ ಫಾಲ್ಸ್ ಪ್ರಾಪಗ್ಯಾಂಡಾಗಿ ಹೋಗುವಂಥದ್ದಲ್ಲ. ಹೌ ಡು ವಿ ಗೆಟ್ ಮಾಡರ್ನೈಸ್ಡ್, ಹೌ ಡು ವಿ ಯೂಸ್ ದಿ ಮೆಷಿನ್ಸ್ ಆ್ಯಂಡ್ ಹೌ ಡು ವಿ ಪ್ರಿಪೇರ್ ಅವರ್ ಚಿಲ್ಡ್ರನ್ ಫಾರ್ ಫಾರ್ಮಿಂಗ್ ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡ್ರೆ, ಇವತ್ತು ಜರ್ಮನಿಯಲ್ಲಿ ಹೇಗೆ ಸಣ್ಣ ರೈತರ ಕೃಷಿ ಯಶಸ್ಸಾಗಿದೆಯೋ ಹಾಗೆ ನಮ್ಮ ದೇಶದಲ್ಲಿ ಖಂಡಿತ ಯಶಸ್ಸಾಗ್ತದೆ. ಆ ನಿಟ್ಟಿನಲ್ಲಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥ, ಅತ್ಯಂತ ಚಿಂತನಾಶೀಲರಾಗಿರ್ತಕ್ಕಂಥ ಮೋಹನ್ ಆಳ್ವರವರು ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಭಾವಿಸ್ತಾ, ಈ ಒಂದು ಕೃಷಿ ಸಿರಿ ಯಶಸ್ವಿಯಾಗಿ ಆಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.